ಎಲ್ಲ ನೋಡಿದ್ರೆ ನಾವು ಈ ಒಂದು ಪ್ರಪಂಚಕ್ಕೆ ಬಂದಿರೋದು ಎರಡೇ ಉದ್ದೇಶ. ಇವಾಗ ನಾನು ಪ್ರೆಸೆಂಟ್ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಕೋಚಿಂಗ್ ಪೀಪಲ್ ಟು ಬಿ ವಿತ್ ನೇಚರಿಂದ ನಮಗೇನು ಸಿಕ್ಕಿದೆ, ನಾವು ನೇಚರಿಗೆ ಏನು ಕೊಡಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟಿಗೆ. ಟುಡೇ ಈಸ್ ಎನ್ವೈರ್ನ್ಮೆಂಟ್ ಡೇ, ಬಿಲ್ಡಿಂಗ್ ಲೆಗೆಸಿ. ಎಷ್ಟೇ ದೊಡ್ಡ ಬಿಸ್ನೆಸ್ ಕಟ್ಟಿದ್ರು ಅದು ವೇಸ್ಟು. ಹಾಯ್, ಎಲ್ರಿಗೂ ನಮಸ್ತೆ. ರೀಸೆಂಟಾಗಿ ನಾನು KR ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನಾನು ಒಂದು ಸ್ಟೋರಿ ಮಾಡಿದ್ದೆ, ನಮ್ಮ ತಂದೆದೊಂದು ಸಫರಿಂಗ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಈ ಒಂದು ವಿಡಿಯೋದಲ್ಲಿ ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಈ ಕನ್ಕ್ಲೂಷನ್ ಒಟ್ಟಿಗೆ ಈ ಒಂದು ಅನೌನ್ಸ್ಮೆಂಟ್ ಕೂಡ ಇದೆ, ಅದೇನು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಬಿಸ್ನೆಸ್ಸು ಸಖತ್ತು ಸ್ಕೈ ರಾಕೆಟ್ ಮಾಡಿದೆ. ಆಮೇಲೆ ಆ್ಯಕ್ಟಿಂಗ್ ವೈಸು ಅಷ್ಟೇ, ನನಗೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಅವರಿಗೆ ಆಸೆ ಇತ್ತು ನನ್ನ ಆ್ಯಕ್ಟರ್ ಆಗಬೇಕು ಅಂತ. ಬಟ್ ಅವ್ರು ತೀರ್ಕೊಂಡ್ಮೇಲೆ ನನಗೆ ಆಪರ್ಚುನಿಟೀಸ್ ಜಾಸ್ತಿ ಬಂತು. ಬಟ್ ತುಂಬ ಮಿಸ್ ಮಾಡ್ಕೊಳ್ತಾ ಇದೆ. ನನ್ನದೊಂದು ಇಂಟರ್ವ್ಯೂ ರೇಡಿಯೋದಲ್ಲಿ ಇರಬೇಕಾದ್ರೆ ತುಂಬ ಬೇಜಾರು ಆಯಿತು ಆ್ಯಕ್ಚುಲಿ ಅವ್ರು ಕೇಳಬೇಕಾದ್ರೆ. ಸೊ ಎಲ್ಲ ಫೀಲ್ಡಲ್ಲಿ ನಾನು ಅಚೀವ್ ಮಾಡ್ಕೊಂಡು ಬಂದು ಆಫೀಸು, ಎಂಪ್ಲಾಯೀಸು, ಲೈಕ್ ಟೀಮ್ ಮೇಟ್ಸ್ನೆಲ್ಲ ಬಿಲ್ಡ್ ಮಾಡಿದೆ. ತುಂಬ ಜನರಿಗೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದೆ. ಕೊಡಗಿಗೆ ರಿಟರ್ನ್ ಹೋಗ್ಬಿಟ್ಟು ಅಲ್ಲೂ ಸೆಟ್ಲ್ ಆದೆ, ಮೈಸೂರಲ್ಲಿ ಆಫೀಸು. ಸೊ ಇದೆಲ್ಲ ಮಾಡಿ ಆಗಬೇಕಾದ್ರೆ 2019 ಒಂದು ಚಾಲೆಂಜಸ್ ಬರುತ್ತೆ. 18 ಫ್ಲಡ್ ಸ್ಟಾರ್ಟ್ ಆಗುತ್ತೆ, 19 ಸ್ವಲ್ಪ ಕೋವಿಡ್ದು ರೂಮರ್ ಸ್ಟಾರ್ಟ್ ಆಗುತ್ತೆ. ಬಟ್ 20 ಕಂಪ್ಲೀಟ್ ಕ್ರ್ಯಾಶ್ ಆಗಿ ನಾನು ಕೊಡಗಿಗೆ ಹೋಗ್ಬಿಡ್ತೀನಿ. ಯಾಕಂದರೆ ತುಂಬ ಕ್ರೆಡಿಟ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ತುಂಬ ಎಲ್ಲೆಲ್ಲಿ ಸ್ಪೆಂಡ್ ಮಾಡಿರ್ತೀನಿ ಅಂತ ಗೊತ್ತಿರಲ್ಲ, ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಸೊ ಹೆಲ್ಪ್ಲೆಸ್ ಆಗಿ ವೈಫ್ನ ಕರ್ಕೊಂಡು ಕೊಡಗಿಗೆ ಹೋಗ್ತೀನಿ. ಕರ್ಕೊಂಡು ಹೋಗ್ಬೇಕಾದ್ರೆ ಶಿ ವಾಸ್ ಕ್ಯಾರಿಯಿಂಗ್ ಆ್ಯಕ್ಚುಲಿ. ಕೋವಿಡ್ ಟೈಮು, ಅಮೌಂಟ್ ಇಲ್ಲ. ಸೊ ಅಮ್ಮನಿಗೆ ಹೋಗಿ ಹೇಳ್ತೀನಿ, ನನ್ನ ಜಸ್ಟ್ ಒಂದು 3 to 6 months ನೋಡ್ಕೊಮ್ಮ, ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ಹೆಲ್ಪ್ಲೆಸ್ ಆಗಿದ್ದೀನಿ ಅಂತ. ಅವ್ರು ನೋಡ್ಕೊಳ್ತಾರೆ. ಆ ಒಂದು ಟೈಮಲ್ಲಿ ನನ್ನ ಒಂದು ಲೈಫ್ ಹೆಂಗಿತ್ತಂದರೆ, ನನಗೆ ಕಸ್ಟಮರ್ ಫುಲ್ ಸ್ಟಾಪ್ ಆದರು. ಟೀಮ್ ಅವರಿಗೆ ಹೋಗಿ ಹೇಳ್ಬಿಟ್ಟೆ, ನಿಮ್ಮನ್ನ ನಾನು ನೋಡ್ಕೊಳ್ತೀನಿ, ಎಮರ್ಜೆನ್ಸಿಗಿದ್ದರೆ ಹೆಲ್ಪ್ ಮಾಡ್ತೀನಿ, ಬಟ್ ಸ್ಯಾಲ್ರಿ ಗೊತ್ತಿಲ್ಲ, ನನಗೆ ದುಡ್ಡು ಏನು ಅಂತ ಗೊತ್ತಿಲ್ಲ. ಬಿಕಾಸ್ ಒಂದು ಕಡೆ ಕ್ರೆಡಿಟು, ಇನ್ನೊಂದು ಕಡೆ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲ, ಇನ್ನೊಂದು ಕಡೆ ನನಗೆ ಗ್ರೋಸರಿಗೆ ದುಡ್ಡಿಲ್ಲ ಹೇಳೋದ್ರಲ್ಲಿ. ಬಟ್ ಅವ್ರನ್ನ ನೋಡ್ಕೊಳ್ತೀನಿ ಅಂತ ಕೆಲವರು ನಿಂತರು. ನಾವೆಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ, ಅವ್ರದ್ದು ಬೇಸಿಕ್ಸ್ ಎಲ್ಲ ನೋಡಿಕೊಂಡೆ. ಬಟ್ ಕೆಲವರು ಬಿಟ್ಟು ಹೋದರು. ತುಂಬ ಹೆಲ್ಪ್ಲೆಸ್ ಆಗಿಬಿಟ್ಟೆ. ಸೊ ಕಂಪ್ಲೀಟ್ ನಮ್ಮ ತಾತ ಯಾವ ಥರ ಇದ್ದರು ಒಂದು ರಿಫ್ಲೆಕ್ಷನು, ನಮ್ಮ ತಂದೆ ಯಾವ ಥರ ಇದ್ದರು ಅದು ಒಂದು ರಿಫ್ಲೆಕ್ಷನು, ನಾನು ಯಾವ ಥರ ಲೈಫ್ ಲೀಡ್ ಮಾಡಿ ಆ ಸಿಂಗಾಪುರು, ಆ ದೊಡ್ಡ ದೊಡ್ಡ ಕಂಪ್ನಿಗೆ ಎಲ್ಲ ಹೋಗಿ ಒಂದು ಆ್ಯಕ್ಟಿಂಗು, ಎಲ್ಲ ಡ್ಯಾನ್ಸಿಂಗು, ಎಲ್ಲ ಥರ ಮಾಡಿ ಈ ಥರ ಒಂದು ಫೇಸಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳುವಾಗ ಫಸ್ಟ್ ಡಿಸೈಡ್ ಮಾಡಿದೆ, ನನ್ನ ಒಂದು ಲೈಫಲ್ಲಿ ಬೇಸಿಕ್ಕಿಗೆ ಹೋಗುವ, ರೂಟ್ಸಿಗೆ ಹೋಗುವ. ಯಾಕಂದರೆ ಎಲ್ಲರೂ ಥರ ನಾನು ಒಬ್ಬ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಟ್ಟಿದೆ. ತುಂಬ ಅಂದರೆ ಕೆಲವು ಸತಿ ಏನಾಗುತ್ತೆ, ಎವ್ರಿಬಡಿ ಈಸ್ ಡೂಯಿಂಗ್ ರಾಂಗ್ ಅಂತ ಹೇಳಿದ್ರು ನಾವು ಅದನ್ನ ಪರವಾಗಿಲ್ಲ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಅದೇ ಥರ ಸ್ಟಾರ್ಟ್ ಮಾಡಿದೆ ಅಂತ ನನಗೊಂದು ಸಫರಿಂಗ್ ಸ್ಟಾರ್ಟ್ ಆಯಿತು. ಸೊ ಬಾಡಿ ವೆಯ್ಟ್ 93 kilos, ಫೈನಾನ್ಷಿಯಲ್ ಕಂಡೀಷನ್ ಗಾನ್, ಬಿಸ್ನೆಸ್ ಕ್ರ್ಯಾಶ್ಡ್, ರಿಲೇಷನ್ಶಿಪ್ಪು ಎಲ್ಲ ಚೆನ್ನಾಗಿದೆ ತಾನೇ ಟೈಮ್ ಕೊಡೋಕ್ಕಾಗೋದು, ಅಲ್ಲೂ ಸಫರಿಂಗು. ಇನ್ನೊಂದು ಕಡೆ ಮಗುದು ಡೆಲಿವರಿ ಬೇರೆ ಪ್ಲ್ಯಾನ್ ಮಾಡಬೇಕು. ಡಿಸೈಡ್ ಮಾಡಿ ಅಪ್ಪ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೀರ್ಕೊಂಡ್ರು. ಅಲ್ಲಿ ನನ್ನ ಮಗ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು. ಈ ಒಂದು ಇನ್ಲಾಸ್ ಅವರೆಲ್ಲ ಸಪೋರ್ಟ್ ಮಾಡ್ತೀನಿ, ಇಲ್ಲ ಏನು ತೊಂದರೆ ಇಲ್ಲ, ಒಳ್ಳೆ ಹಾಸ್ಪಿಟ್ಲ್. ನನಗೆ ಒಳ್ಳೆ ಹಾಸ್ಪಿಟ್ಲಿಗಿಂತ ಐ ಜಸ್ಟ್ ವಾಂಟೆಡ್ ಟು ಹ್ಯಾಂಡಲ್ ಥಿಂಗ್ಸ್ ಇನ್ ಮೈ ಓನ್ ವೇ. ನನಗೆ ನನ್ನ ಪ್ರಕಾರನೇ ಹ್ಯಾಂಡಲ್ ಮಾಡಿ ಆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇಟ್ಕೋಬೇಕಿತ್ತು. ಎಲ್ಲ ಮುಗಿಸಿದ್ವಿ. ಅವ್ರದ್ದು ಒಂದು ಲೈಕ್ ಡೆಲಿವರಿನೂ ಆಯಿತು ಮಗಂದು, ಗೌರ್ಮೆಂಟ್ ಹಾಸ್ಪಿಟ್ಲು. ಸೊ ತುಂಬ ಒಂದು ಮೆಮೊರೀಸು. ಆದರೆ ನಾನು ಫಸ್ಟು ಮಾಡಿದ ಕೆಲಸ, ಫಸ್ಟ್ ಬುಂಡೆ ಹೊಡೆದೆ. ಲೈಕ್ ಐ ಶೇವ್ಡ್ ಮೈ ಕಂಪ್ಲೀಟ್ ಹೆಡ್. ಯಾಕಂದರೆ ಐ ಜಸ್ಟ್ ವಾಂಟೆಡ್ ಟು ಗೋ ಬ್ಯಾಕ್ ಟು ಮೈ ಬೇಸಿಕ್ಸು. ನಾನು ಹೇಗೆ ನನ್ನ ಲೈಫ್ ಸ್ಟಾರ್ಟ್ ಮಾಡಿದೆ, ನಾನು ಚಿಕ್ಕದ್ರಲ್ಲಿ ಏನು ಕಲಿತೆ, ಆ್ಯಸ್ ಅ ಚೈಲ್ಡ್ ನಾನು ಏನು ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಬಂದಿದ್ದೆ, ಅದೆಲ್ಲ ನನಗೆ ಬೇಕಿತ್ತು. ಸೆಕೆಂಡು, ಫೋನ್ನ ತೆಗೆದು ಎಲ್ಲೋ ಒಂದು ಕಡೆ ಇಟ್ಬಿಟ್ಟೆ, ಡಿಸ್ಕನೆಕ್ಟ್ ಆಗಿಬಿಟ್ಟೆ, ಪ್ರಪಂಚದಿಂದನೇ ಡಿಸ್ಕನೆಕ್ಟು. ಜಸ್ಟು ನಾನು ಬೆಳಿಗ್ಗೆ ಎದ್ದೇಳೋದು ಬೇರ್ ಫುಟ್ಟು, ಚಪ್ಪಲಿ ಆಗ್ತಾ ಇರಲಿಲ್ಲ, ಕಿಲೋಮೀಟ್ರ್ ಗಟ್ಟಲೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. 2, 3, 4, 5 kilometers. ಕಾಡು ಒಳಗಡೆ ಹೋಗಿ ವಾಟರ್ ಫಾಲ್ಸಲ್ಲಿ ಕೂತ್ಕೊಳ್ಳೋದು. ಪಕ್ಕದಲ್ಲಿ ಕಾಡು ಒಳಗಡೆ ದೇವಸ್ಥಾನ ಇತ್ತು, ಆ ದೇವಸ್ಥಾನ ಅಂದರೆ ಅಲ್ಲಿ ಯಾರೂ ಬರ್ತಾ ಇರಲಿಲ್ಲ, ಅಲ್ಲೋ ಕೂತ್ಕೊಳ್ಳೋದು. ಸೊ ಇದೇ ಥರ ಒಂದು ಹೆಡ್ಫೋನ್ ತಗೊಂಡೆ. ಆಮೇಲೆ ನಂದು ಕೆಲವು ವೆಹಿಕಲ್ಸ್ ಎಲ್ಲ ಇತ್ತು, ಅದೆಲ್ಲ ರನ್ ಆಗ್ತಾ ಇರಲಿಲ್ಲ, ಅದನ್ನೆಲ್ಲ ತೆಗೆದು ಒಂದು ಗುಜರಿ ಕೊಟ್ಬಿಟ್ಟಿದೆ. ಸೊ ಅದೊಂದು ಸ್ವಲ್ಪ ದುಡ್ಡು ತಗೊಂಡು ಸೈಕಲ್ ತಗೊಂಡಿದೆ. ಬೇಸಿಕಲಿ ನೇಚರ್ ಮಧ್ಯದಲ್ಲಿ ನೇಚರ್ ಅಂತ ಲೈಫ್ ಲೀಡ್ ಮಾಡ್ತಾಯಿದೆ.
ಆಮೇಲೆ ನನಗೆ ಆನ್ಸರ್ಸು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಳ್ಳೊಳ್ಳೆ ಮೆಂಟರ್ಸ್ ಕನೆಕ್ಟ್ ಆಯಿತು. ಕಲ್ತ್ಕೊಂಡೆ. ನನ್ನ ಎಕ್ಸ್ಪೀರಿಯನ್ಸು, ಒಂದು ಶಾಪಿಂದ ಏನು ಕಲಿತೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡೆ. ನನ್ನ ಬಿಸ್ನೆಸ್ ಎಕ್ಸ್ಪೀರಿಯನ್ಸು, ನನ್ನ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸು, ನನ್ನ ಆ್ಯಕ್ಟಿಂಗು ಎಲ್ಲ ಎಕ್ಸ್ಪೀರಿಯನ್ಸ್ ತೆಗೆದು ಹಾಗೆ ವ್ಲಾಗು ಅದು ಇದು ಮಾಡಿಕೊಂಡು ಟುಡೇ ಐ ವುಡ್ ಲೈಕ್ ಟು ಟೆಲ್ ಯು ದ್ಯಾಟ್ ನನಗೇನು ಅರ್ಥ ಆಗಿದೆ ರಿಯಲೈಸೇಷನ್ ಅಂತ ಹೇಳಿದ್ರೆ, ಈಗ ತುಂಬ ಜನರು ನಾವೆಲ್ಲ ಸೇರಿಕೊಂಡು ಬಿಸ್ನೆಸ್ ಅಂತ ಮಾಡ್ತೀವಿ, ಇಲ್ಲ ಏನೋ ಒಂದು ಪ್ರೊಫೆಷನ್ ಅಂತ ಇರ್ತೀವಿ. ನೇಚರಿಂದ ನಾವು ಎಲ್ಲ ಪಡ್ಕೊಂಡು ಬಂದಿರ್ತೀವಿ. ಮೇ ಬಿ ನಾನು ಕೂರ್ತಾ ಇರೋ ಈ ಒಂದು ಚೇರು, ಟೇಬಲ್ಲು, ಮನೆದು ಬಾಗಿಲು, ಸೋಫಾ, ಇಲ್ಲ ನಾವು ಮನೆ ಕಟ್ಟಿರೋ ಇಟ್ಟಿಗೆ, ಕಲ್ಲು, ಮಣ್ಣು, ಮರ, ವಾಟ್ ಎವರ್ ಯೂಸ್ ಮಾಡಿರೋದು ಪ್ರತಿಯೊಂದು ನೇಚರಿಂದ. ಆದರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ವಿಲ್ ಆಲ್ವೇಸ್ ಫೀಲ್ ದ್ಯಾಟ್ ನೇಚರಿಂದ ನಾವು ಎಷ್ಟಾಗುತ್ತೋ ಅಷ್ಟು ತಗೊಳ್ತೀವಿ. ನಮ್ಗೆ ಹೆಂಗೆ ಬೇಕೋ ಹಂಗೆ ಮನೆ ಕಟ್ತೀವಿ, ಯಾವ ಥರ ಬೇಕೋ ನಾವು ಮರಗಳನ್ನ ಯೂಸ್ ಮಾಡ್ಕೊಳ್ತೀವಿ, ಮರಳನ್ನ ಯೂಸ್ ಮಾಡ್ಕೊಳ್ತೀವಿ. ನೇಚರಿಗೆ ಆದಷ್ಟು ಹಾರ್ಮ್ ಮಾಡೋದೇ ನಮ್ಮ ಒಂದು ಲೈಫ್ ಸ್ಟೈಲ್. ಬಟ್ ನೇಚರಿಗೆ ನಾವು ರಿಟರ್ನ್ ಏನು ಕೊಡ್ತೀವಿ ಅಂತ ಕೇಳಿದ್ರೆ ತುಂಬ ಜನರ ಹತ್ರ ಝೀರೋ. ಅಂದರೆ ನಾವು ಮರ ನೆಟ್ಟಿರಲ್ಲ, ನೇಚರ್ಗೋಸ್ಕರ ಏನು ಒಂದು ಮರ ನೆಟ್ಟಿರಲ್ಲ, ಒಂದು ಹೊಳೆನ ಕ್ಲೀನ್ ಮಾಡಿರಲ್ಲ, ಇಲ್ಲ ಒಂದು ಕೆರೆನ ಕ್ಲೀನ್ ಮಾಡಿರಲ್ಲ. ಎಲ್ಲೋ ಒಂದು ಕಡೆ ನಾವು ಜಸ್ಟು ಸೆಲ್ಫಿಶ್ ಮೋಟಿವಲ್ಲಿ ಬದುಕ್ತಾ ಇರ್ತೀವಿ. ದಿಸ್ ಈಸ್ ಒನ್ ಬಿಗ್ಗೆಸ್ಟ್ ರಿಯಲೈಸೇಷನ್ ನನಗೆ ಲೈಫಲ್ಲಿ ಆಗಿದ್ದು. ಆಮೇಲೆ ಡಿಸೈಡ್ ಮಾಡಿದೆ ನೇಚರಿಗೆ ಎಷ್ಟಾಗುತ್ತೋ ಅಷ್ಟು ಕೊಡಬೇಕು ಅಂತ. ಚಾರಿಟಿ ಇದೆಲ್ಲ ಮಾಡಬೇಕು ಲೈಫಲ್ಲಿ, ಅದೆಲ್ಲ ಮಾಡಿದ್ರೇ ನಾವು ಉದ್ಧಾರ ಆಗೋದು. ಬಟ್ ಈ ಒಂದು ನೇಚರಿಗೆ ನಾವು ಏನು ಮಾಡದೆ ಇದ್ದರೆ ಲೈಫಲ್ಲಿ ಯಾವುದೇ ಬಿಸ್ನೆಸ್ ಆಗಿರಲಿ, ಏನೇ ಇರಲಿ, ಹೊರಗಡೆ ಪ್ರಪಂಚದಿಂದ ಕ್ರೀಮು ಪೌಡ್ರ್ ಹಾಕೊಂಡು ಚೆನ್ನಾಗಿ ಕಾಣಿಸ್ಬೋದು, ದಟ್ ಈಸ್ ಸೆಕೆಂಡರಿ. ಬಟ್ ಒಳಗಡೆಯಿಂದ ನೋಬಡಿ ಈಸ್ ಹ್ಯಾಪಿ. ಸೊ ಓನ್ಲಿ ಥಿಂಗ್ ಈಸ್ ಗೆಟ್ ಬ್ಯಾಕ್ ಟು ದ ನೇಚರ್. ನಾವು ಎಲ್ಲಿಂದ ಬಂದ್ವಿ ಅಲ್ಲಿಗೆ ಹೋಗಬೇಕು. ಇವಾಗ ನಾನು ಪ್ರೆಸೆಂಟ್ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಕೋಚಿಂಗ್ ಪೀಪಲ್ ಟು ಬಿ ವಿತ್ ನೇಚರ್. ನೇಚರಿಂದ ನಮಗೇನು ಸಿಕ್ಕಿದೆ, ನಾವು ನೇಚರಿಗೆ ಏನು ಕೊಡಬೇಕು ಅಂತ ಹೇಳೋ ಒಂದು ಕಾನ್ಸೆಪ್ಟಿಗೆ. ಟುಡೇ ಈಸ್ ಎನ್ವೈರ್ನ್ಮೆಂಟ್ ಡೇ. ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ದ್ಯಾಟ್ ಐ ಆಮ್ ಕೋಚಿಂಗ್ ಪೀಪಲ್ ಟು ಬಿ ಅ ನೇಚರ್ಪ್ರೂನರ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಆಗಿರಲಿ, ಒಂದು ಪ್ರೊಫೆಷನ್ ಆಗಿರಲಿ, ಏನೇ ಇರಲಿ, ನೇಚರಿಗೆ ಎಗೇನ್ಸ್ಟ್ ಆಗಿ ಹೋಗೋದಾಗಿರ್ಬೋದು, ನೇಚರಿಗೆ ಅಲೈನ್ಮೆಂಟ್ ಇಲ್ಲದೆ ಹೋಗ್ತಾ ಇದ್ದರೆ ವಿ ವಿಲ್ ಫೀಲ್ ವೆರಿ ಹಾಲೋ. ಅಂದರೆ ತುಂಬ ಡಿಪ್ರೆಷನ್ನು, ನಮಗೆ ಒಂದು ಸೋಲ್ಫುಲ್ ಅಂತ ಹೇಳಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ತುಂಬ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ ದುಡ್ಡು ಬರ್ತಾಯಿತ್ತು, ಎಂಪ್ಲಾಯೀಸ್ ಇದ್ದರು, ಟೀಮ್ ಇದ್ದರು, ಎಲ್ಲ ಎವ್ರಿಥಿಂಗ್ ವಾಸ್ ಲುಕಿಂಗ್ ರಿಯಲಿ ಗುಡ್. ಕಸ್ಟಮರ್ಸು ಬೇರೆ ಬೇರೆ ಕಡೆಗಳಿಂದ ಬರ್ತಾಯಿದ್ರು. ಆದರೆ ಇನ್ ಡೆಪ್ತು ಐ ವಾಸ್ ನಾಟ್ ಫೀಲಿಂಗ್ ಅಕಂಪ್ಲಿಷ್ಡು. ಎಲ್ಲೋ ಒಂದು ಕಡೆ ಏನೋ ಮಿಸ್ಸಿಂಗು, ಏನೋ ಇದು ಮಾಡ್ತಾಯಿದ್ದೀವಿ ಅಂತ. ಕೆಲವು ಕಡೆ ನನಗೆ ಅನಿಸ್ತಾಯಿತ್ತು ಲೈಕ್ ನಾನು ನೇಚರ್ಗೆ ತುಂಬ ಹಾರ್ಮ್ ಮಾಡಿದ್ದೀನಿ. ಅಂದರೆ ಗೊತ್ತಿಲ್ಲದೇನೋ ಇಲ್ಲ ಏನೋ ಒಂದು ಲೈಕ್ ಆನ್ ಎವ್ರಿ ಆಸ್ಪೆಕ್ಟ್ ಎಲ್ಲೋ ಒಂದು ಕಡೆ ಹಾರ್ಮ್ ಮಾಡ್ತಾಯಿದ್ದೀನಿ ಅಂತ. ಸೊ ನೌ ಐ ವಾಂಟ್ ಟು ಮೇಕ್ ಶೂರ್ ಐ ಕಾಂಟ್ರಿಬ್ಯೂಟ್ ಬ್ಯಾಕ್ ಟು ದ ನೇಚರ್. ಸೊ ಈಗ ನನ್ನ ಮಗನ ಕೈಯಲ್ಲೂ ನಾನು ಆದಷ್ಟು ನೇಚರಿಗೆ ಕನೆಕ್ಟ್ ಮಾಡಿ, ನಮ್ಮ ಒಂದು ಪ್ರೀವಿಯಸ್ ಜನ್ರೇಷನಿಂದ ಎಷ್ಟೊಂದು ಪಾಪಕರ್ಮ ಇದೆಯೋ ಈ ನೇಚರ್ ಮೇಲೆ, ಇವಾಗ ನಾನು ಐ ವಾಂಟ್ ಟು ಮೇಕ್ ಶೂರ್ ಐ ಗಿವ್ ಬ್ಯಾಕ್ ಟು ದ ನೇಚರ್. ಸೊ ಅದರಿಂದ ನನ್ನ ನೇಚರ್ಪ್ರೂನರ್ ಒಂದು ಕ್ಲಬ್ಬಿಗೆ ನಿಮಗೆಲ್ರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಂತಲೇ ಒಂದು ಪೇಜು, ಅದಕ್ಕೆ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನೇಚರ್ಪ್ರೂನರ್ ಕ್ಲಬ್ ಅಂತ. ಐ ವಾಂಟ್ ಟು ಅನೌನ್ಸ್ ಆ್ಯಸ್ ಐ ಹ್ಯಾವ್ ಸ್ಟಡಿಡ್ ವಿತ್ ಮಲ್ಟಿಪಲ್ ಕೋಚಸ್ಸು, ಮಲ್ಟಿಪಲ್ ಮೆಂಟರ್ಶಿಪ್ಪು, ನಾನು ಓದಿರೋ ಬುಕ್ಸು ಎಲ್ಲ ನೋಡಿದ್ರೆ ನಾವು ಈ ಒಂದು ಪ್ರಪಂಚಕ್ಕೆ ಬಂದಿರೋದು ಎರಡೇ ಉದ್ದೇಶ, ಆಯಿತಾ? ಯಾಕಂದರೆ ಕ್ರಿಯೇಟ್ ಮಾಡಿರೋದು ಒಂದು ಕ್ರಿಯೇಟರ್ ಅಂತ ಹೇಳ್ತಾರೆ, ದೇವರು, ಲೈಕ್ ಡಿಫ್ರೆಂಟ್ ರಿಲಿಜನ್ಸ್ ಇದ್ದಾರೆ. ಬಟ್ ಆ್ಯಸ್ ಅ ಕ್ರಿಯೇಟರ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಡೂ ಟೂ ಥಿಂಗ್ಸು. ಒಂದು, ವಿ ಹ್ಯಾವ್ ಟು ಹೆಲ್ಪ್ ಲಾಟ್ ಆಫ್ ಪೀಪಲ್. ತುಂಬ ಜನರಿಗೆ ಹೆಲ್ಪ್ ಮಾಡಬೇಕು. ದಟ್ ಈಸ್ ಹೌ ಐ ಕ್ಯಾನ್ ಗ್ರೋ. ಈವನ್ ದೊಡ್ಡ ಈಗ ಬ್ರ್ಯಾಂಡೆಡ್ ಕಂಪ್ನೀಸ್ ಆಗಿರಲಿ, ಏನೇ ಇರಲಿ, ದೇ ಆರ್ ಹೆಲ್ಪಿಂಗ್ ಲಾಟ್ ಆಫ್ ಪೀಪಲ್. ಬಿಕಾಸ್ ಒಬ್ಬರಿಗೆ ಜಾಬ್ ಆಗಿರ್ಬೋದು, ಒಂದು ಪ್ರಾಡಕ್ಟ್ ಆಗಿರ್ಬೋದು, ಒಂದು ಸರ್ವಿಸ್ ಆಗಿರ್ಬೋದು, ಇದೆಲ್ಲ ಕೊಟ್ಟು ಅವರು ಬೆಳೀತಾ ಇದ್ದಾರೆ. ದಟ್ ಈಸ್ ನಂಬರ್ 1. ನಂಬರ್ 2 ಬಂದು, ಈ ಒಂದು ನೇಚರಿಗೆ ಆ್ಯಸ್ ಅ ಬಿಸ್ನೆಸ್ ಓನರ್ ಆಗಿರ್ಬೋದು, ಆ್ಯಸ್ ಅ ಕಾರ್ಪೊರೇಟ್ ಪ್ರೊಫೆಷನಲ್ ಆಗಿರ್ಬೋದು, ಆರ್ ಜಸ್ಟ್ ಆ್ಯಸ್ ಅ ಹ್ಯೂಮನ್, ನೇಚರಿಗೆ ಏನಾದರೂ ಒಂದು ಇರಲಿ ಕಾಂಟ್ರಿಬ್ಯೂಷನ್ ಅಂತ ಹೇಳೋ ಒಂದು ರೇಂಜು. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್. ಸೊ ಫಸ್ಟು ಆಲ್ಮೋಸ್ಟ್ ತುಂಬ ಜನರು ಅದನ್ನ ಮಾಡ್ತಾ ಇದ್ದಾರೆ. ಸೆಕೆಂಡ್ ಒನ್ ತುಂಬ ಜನರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಯಾಕಂದರೆ ದೇ ಡೋಂಟ್ ಫೀಲ್ ದಟ್ ಇಂಪಾರ್ಟೆಂಟ್. ಅದರಿಂದ ಐ ಅರ್ಜ್ ಆಲ್ ಆಫ್ ಯು, ಇನ್ಕ್ಲೂಡಿಂಗ್ ನನ್ನ ಕಮ್ಯುನಿಟಿಯಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಹೇಳೋದಿಷ್ಟೇ. ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟು, ಮರ ನೆಡಬೇಕು. ಆಮೇಲೆ ಮಕ್ಕಳಿಗೆ ಎನಿಮಲ್ಸ್ ಬಗ್ಗೆ, ಪೆಟ್ಸ್ ಬಗ್ಗೆ, ಬರ್ಡ್ಸ್ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಎಜುಕೇಟ್ ಮಾಡಬೇಕು. ಬಿಕಾಸ್ ವಿ ಹ್ಯಾವ್ ಟು ಮೇಕ್ ಶೋರ್ ವಿ ಕಾಂಟ್ರಿಬ್ಯೂಟ್ ಬ್ಯಾಕ್ ಟು ದ ನೇಚರ್. ತುಂಬ ನಾನು ಪ್ಲಾಸ್ಟಿಕ್ ಕ್ಲೀನಿಂಗ್ ಡ್ರೈವ್ ಮಾಡಿದ್ದೀನಿ, ಆಮೇಲೆ ನಾಯಿಗಳದ್ದು ರೆಸ್ಕ್ಯೂ, ಸೊ ಇದೆಲ್ಲ ಮಾಡಿದ್ದೀನಿ. ಮಾಡಿದಾಗಲೂ ನನಗೆ ಇಷ್ಟೊಂದು ಅವೇರ್ನೆಸ್ ಇರಲಿಲ್ಲ ಇದ್ರ ಬಗ್ಗೆ. ಐ ವಾಸ್ ಡೂಯಿಂಗ್ ಫ್ರಮ್ ಲೈಕ್ ಓಕೆ ಮಾಡಬೇಕಲ್ಲ, ಮಾಡುವ ಏನೋ ಒಂದು ಇಂಟೆನ್ಷನಲ್ಲಿ ಮಾಡ್ತಾಯಿದ್ದೆ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ಇದು ಮಾಡಿಲ್ಲ ಅಂತ ಹೇಳಿದ್ರೆ ದೆರ್ ಈಸ್ ನೋ ಪಾಯಿಂಟ್ ಆಫ್
ಬಿಲ್ಡಿಂಗ್ ಲೆಗೆಸಿ. ಎಷ್ಟೇ ದೊಡ್ಡ ಬಿಸ್ನೆಸ್ ಕಟ್ಟಿದ್ರು ಅದು ವೇಸ್ಟು, ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಅದು ವೇಸ್ಟು. ಯಾಕಂದರೆ ಮಕ್ಕಳಿಗೆ ಹೇಳ್ಬೇಕು, ನಮ್ಮ ಒಂದು ಫ್ಯಾಮ್ಲಿಗೆ ಹೇಳ್ಬೇಕು, ನಾವು ನೇಚರ್ಗೆ ಏನು ಕ್ರಿಯೇಷನ್ನ ಕೊಡಬೇಕು ಅಂತ. ಬ್ಯೂಟಿಫುಲ್ ಆಗಿರೋ ಕ್ರಿಯೇಟ್ ಮಾಡಿರೋ ಮರಗಳನ್ನ ಕತ್ತರಿಸ್ಬಿಟ್ಟು ನಾವು ಫರ್ನಿಚರ್ ಮಾಡ್ತೀವಿ. ಅದೇ ಒಂದು ಜಾಗದಲ್ಲಿ ದೇವರು ಹೇಳಿರೋದು ಮರ ನೆಡಿ, ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ. ಪ್ರಾಣಿ ಪಕ್ಷಿಗಳಿಗೆ ಆದಷ್ಟು ಹೆಲ್ಪ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಮೇನ್ ಎಜೆಂಡಾ ಆಫ್ ನೇಚರ್ಪ್ರನರ್ ಕ್ಲಬ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ಯಾರ್ಯಾರು ನಮ್ಮ ಕಮ್ಯುನಿಟಿಯಲ್ಲಿ ಇದ್ದೀರಾ, ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಒಂದು ಅವೇರ್ನೆಸ್ಸಿಗೆ ಯಾರ್ಯಾರು, ಆ್ಯಂಡ್ ವಿ ಆರ್ ಬಿಲ್ಡಿಂಗ್ ಇಟ್ ಫೇಸ್ ಬೈ ಫೇಸು ಬಿಲ್ಡ್ ಆಗ್ತಾ ಇದೆ ನಮ್ಮ ಒಂದು ಕಮ್ಯುನಿಟಿ. ಸೊ ನೇಚರ್ಪ್ರನರ್ ಕ್ಲಬ್ಬು ಇನ್ಸ್ಟಾದಲ್ಲಿ ಹುಡುಕಿ, ಫೇಸ್ಬುಕ್ಕಲ್ಲಿ ಹುಡುಕಿ, ಯೂಟ್ಯೂಬಲ್ಲಿ ಹುಡುಕಿ, ಅಲ್ಲೂ ಸಿಗ್ತೀವಿ. ಆ್ಯಂಡ್ ಬಟ್ ಅಲ್ಲಿ ಏನಂದರೆ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಐ ಜಸ್ಟ್ ವಾಂಟ್ ಟು ಮೇಕ್ ಶ್ಯೂರ್ ಐ ಕ್ರಿಯೇಟ್ ಅ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಮೈಂಡ್ ಸೆಟ್. ಅಂದರೆ ಎಲ್ಲ ಕಡೆಯಿಂದ ಈಗ ನನಗೆ ಗೆಸ್ಟು ಚೆನ್ನೈ, ಹೈದ್ರಾಬಾದ್, ಬ್ಯಾಂಗ್ಳೂರ್, ಮುಂಬೈ, ಪುಣೆ ಎಲ್ಲ ಕಡೆಯಿಂದ ಬರ್ತಾರೆ. ಸೊ ಐ ವಾಂಟ್ ಟು ಮೇಕ್ ಇಟ್ ಆಸ್ ಅ ಬಿಗ್ಗೆಸ್ಟ್ ಮಿಷನ್. ಲೈಕ್ ಎಲ್ರಿಗೂ ಗೊತ್ತಿರಲಿ ನೇಚರ್ ಬಗ್ಗೆ ಅವೇರ್ನೆಸ್ಸು ತುಂಬ ಕಡೆ. ಇದು ಬರೀ ನನ್ನ ಒಂದು ಹುಟ್ಟಿದ ಊರಿಗೆ ಇಲ್ಲ ನನ್ನ ಒಂದು ಟೀಮಿಗೆ ಸೀಮಿತ ಅಲ್ಲ. ದಿಸ್ ಹ್ಯಾಸ್ ಟು ಗೋ ಟು ಎವ್ರಿ ಹ್ಯೂಮನ್, ಎಲ್ರಿಗೂ ಹೋಗೋ ಥರ ಒಂದು ಇಂಟೆನ್ಷನಲ್ಲಿ ನಾನು ಇದೊಂದು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್. ಮತ್ತು ಅದರಲ್ಲಿ 100% ಹೇಳ್ತೀನಿ, ದೇರ್ ಈಸ್ ನೋ ಎಂಟರ್ಟೈನ್ಮೆಂಟು, ಅಡಿಗೆ, ಫನ್ನು, ಇದು ಯಾವುದೂ ಇರೋಲ್ಲ. ಇಟ್ ಈಸ್ ಅ ಪ್ಯೂರ್ ಇಂಟೆನ್ಷನಲ್ ಕಾನ್ಸೆಪ್ಟು. ಇಲ್ಲಿ ಇನ್ ಬಿಟ್ವೀನ್ ಏನಾದರೂ ಫನ್ ಇದ್ದರೆ ಫನ್ ಮಾಡ್ತೀನಿ, ಟೀಮ್ ಒಟ್ಟಿಗೆ ಬಂದು ಮಾತಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಬಿಲ್ಡ್ ಅ ಲೆಗೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಿ ಅ ನೇಚರ್ಪ್ರನರ್. ಯಾವುದೇ ಒಂದು ಬಿಸ್ನೆಸ್ ಮಾಡಿ, ಯಾವುದೇ ಒಂದು ಕಾರ್ಪೊರೇಟ್ ಪ್ರೊಫೆಷನಲ್ ಆಗಿರ್ವಿ, ಇವನ್ ಪ್ರಿಂಟ್ ಪೇಜ್ ತೆಗೊಳ್ತಾ ಇದ್ದೀರಾ, ಪ್ರಿಂಟ್ಸು, ಡಾಕ್ಯುಮೆಂಟ್ಸು ಯಾವುದೇ ಇರಲಿ, ಎಲ್ಲ ಪೇಪರು ಮರಗಳಿಂದ ಸಿಕ್ಕಿರೋದು. ಸೊ ವಾಟ್ ವಿ ಆರ್ ಗಿವಿಂಗ್ ಬ್ಯಾಕ್? ಝೀರೋ. ಸೊ ಕಾರ್ಪೊರೇಟ್ CSR ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಐ ವಾಂಟ್ ಟು ಮೇಕ್ ಶ್ಯೂರ್ ದಟ್ ಈಸ್ ಡನ್ ವಿತ್ ಅ ಇಂಟೆನ್ಷನ್. ಗೊತ್ತಿರಲಿ, ನಾವು ನೇಚರಿಗೆ ಕೊಟ್ಟರೆ ನಮಗೆ ಅದ್ರದ್ದು ಒಂದು ವ್ಯಾಲ್ಯೂ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಗೇಮು. ಇದನ್ನ ನಾವು ಎಲ್ಲೂ ಕಲಿಯಲ್ಲ, ಯಾರು ಹೇಳ್ಕೊಡಲ್ಲ ಇದ್ರ ಬಗ್ಗೆ. ಆಮೇಲೆ ಇನ್ನೊಂದು ರಿಕ್ವೆಸ್ಟು, ನನ್ನ ಚಾನಲಲ್ಲಿ ಈ ಥರ ಕಂಟೆಂಟ್ ಜಾಸ್ತಿ ಬಂದಾಗ, ಸರ್ ನಿಮ್ಮ ಚಾನಲಲ್ಲಿ ಇದೆಲ್ಲ ನಮಗೆ ಬೋರ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಪ್ಲೀಸ್ ಅನ್ಸಬ್ಸ್ಕ್ರೈಬ್. ಯಾಕಂದರೆ ನನಗೆ ಎಂಟರ್ಟೈನ್ಮೆಂಟು ಬೇಕು, ಬಟ್ ಇದು ನನಗೆ ತುಂಬ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ತುಂಬ ಮಕ್ಕಳಿಗೆ ಇದರಿಂದ ಅವೇರ್ನೆಸ್ಸು. ನನಗೆ ಕೆಲವು ಗೆಸ್ಟ್ದು ಮಕ್ಕಳು ಬರಬೇಕಾದ್ರೆ ನಿಮ್ಮ ವೀಡಿಯೋ ನೋಡಿ ಇಂಪ್ರೆಸ್ ಆಗಿ ಬಂದಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಲೆಟ್ ದಿಸ್ ಬಿ ಅ ಲರ್ನಿಂಗ್ ಚಾನಲ್, ತುಂಬ ಚೆನ್ನಾಗಿ ಬೆಳೆಸುವ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲನ್ನು ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಕಮೆಂಟಲ್ಲಿ ತಿಳಿಸಿ ನೀವು ನೇಚರಿಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ ನಿಮ್ಮಲ್ಲಿ ಅಂತ ಹೇಳ್ಬಿಟ್ಟು. ಸಿ ಯು, ಬಾಯ್. Dip, 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 dip.